ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಪ್ರಗತಿ ಜೈರಾಮ್, ನನ್ನ ಜೊತೆ ಇದ್ದಾರೆ ಮಧುಕರ್ ಶೆಟ್ಟಿ. ಮೊದಲಿನ ಸುದ್ದಿ, ಎಕ್ಸ್ಕ್ಲೂಸಿವ್ ಅಂತ ಸುದ್ದಿ ಇದು. ದೇಶಾದ್ಯಂತ ಈಗ ರಂಜಾನ್ ರಾಜಕೀಯ ಅನ್ನೋದು ಕಿಚ್ಚೆಬ್ಬಿಸ್ತಾ ಇದೆ. ತೆಲಂಗಾಣ ಹಾಗೆ ಆಂಧ್ರ ಆಯ್ತು, ಈಗ ಕರ್ನಾಟಕದ ಸರದಿ. ರಂಜಾನ್ ಸಂದರ್ಭದಲ್ಲಿ 1 ತಿಂಗಳು ಮುಸ್ಲಿಮರು ಉಪವಾಸ ಇರ್ತಾರೆ. ಆ ಸಂದರ್ಭದಲ್ಲಿ ನಮಗೆ 1 ಗಂಟೆಗಳ ಕಾಲ ವಿನಾಯಿತಿ ಬೇಕು ಅಂತ ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ. ಮುಸ್ಲಿಂ ಸರ್ಕಾರಿ ನೌಕರರ ಆಗ್ರಹ ಇದು. ವೋಟ್ ಬ್ಯಾಂಕ್ ಆಗಿ ಹಾಗಾದ್ರೆ ಸರ್ಕಾರಿ ಕೆಲಸಕ್ಕೂ ಧರ್ಮದ ಬಣ್ಣ ಹಚ್ಚಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ದೇಶಾದ್ಯಂತ ಈಗ ರಂಜಾನ್ ರಾಜಕೀಯ ಕಿಚ್ಚೆಬ್ಬಿಸ್ತಾ ಇದೆ. ತೆಲಂಗಾಣ, ಆಂಧ್ರ ಆಯ್ತು, ಈಗ ಕರ್ನಾಟಕದ ಸರದಿ. ತೆಲಂಗಾಣದ ಬಳಿಕ ಕರ್ನಾಟಕದಲ್ಲೂ ಸಹ ಈಗ ರಂಜಾನ್ ರಗಳೆ ಆರಂಭ ಆಗಿದೆ. ನಮಗೂ ರಂಜಾನ್ ವೇಳೆ 1 ಗಂಟೆ ವಿನಾಯಿತಿ ಕೊಡಿ ಅಂತ ಕರ್ನಾಟಕದಲ್ಲೂ ಸಹ ಕೇಳ್ಕೊಳ್ತಾ ಇದ್ದಾರೆ. ತೆಲಂಗಾಣ, ಆಂಧ್ರದ ಮಾದರಿಯಲ್ಲಿ ಆದೇಶವನ್ನ ಹೊರಡಿಸಿ ಅಂತ ಆಗ್ರಹಿಸಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಕೆಪಿಸಿಸಿ ಉಪಾಧ್ಯಕ್ಷರಿಂದ ಮನವಿ ಮಾಡಿಕೊಳ್ಳಲಾಗಿದೆ. ಉಪಾಧ್ಯಕ್ಷ ARM ಹುಸೇನ್ ಸೈಯದ್ ಅಹಮದ್ ಪತ್ರ ಬರೆದಿದ್ದಾರೆ. 1 ತಿಂಗಳು ದಿನವೂ 1 ಗಂಟೆ ವಿನಾಯಿತಿ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ರಂಜಾನ್ ವೇಳೆ ಸಂಜೆ 4 ಗಂಟೆಗೆ ಮನೆಗೆ ಹೋಗೋದಕ್ಕೆ ಅನುಮತಿ ಕೊಡಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯಲಾಗಿದೆ. ಉಪಾಧ್ಯಕ್ಷರಿಂದ ಭಾರಿ ಚರ್ಚೆಗೆ ಈಗ ಗ್ರಾಸ ಆಗ್ತಾ ಇದೆ ಕೆಪಿಸಿಸಿ ಉಪಾಧ್ಯಕ್ಷರ ಈ ಪತ್ರ. ರಂಜಾನ್ ಸಂದರ್ಭದಲ್ಲಿ 1 ತಿಂಗಳು ಮುಸ್ಲಿಂ ಬಾಂಧವರು ಉಪವಾಸ ಇರ್ತಾರೆ. ಹಾಗಾಗಿ ಮುಸ್ಲಿಮರು ಯಾರೆಲ್ಲ ಸರ್ಕಾರಿ ನೌಕರಿಯಲ್ಲಿದ್ದಾರೆ ಅವರಿಗೆ 1 ಗಂಟೆಗಳ ಕಾಲ ವಿನಾಯಿತಿಯನ್ನ ಕೊಡಬೇಕಾಗತ್ತೆ. 1 ಗಂಟೆ ನೀವು ವಿನಾಯಿತಿಯನ್ನ ಕೊಟ್ಟಿದ್ದೆ ಆದ್ರೆ ಈಗ 10 ರಿಂದ 5 ಗಂಟೆವರೆಗೂ ಸಹ ವರ್ಕಿಂಗ್ ಅವರ್ ಇರುತ್ತೆ. ಹಾಗಾಗಿ 1 ಗಂಟೆ ವಿನಾಯಿತಿ ಕೊಟ್ರೆ 4 ಗಂಟೆಗೆ ಅವರು ಮನೆಗೆ ಹೋಗ್ಬಿಟ್ಟು ಉಪವಾಸವನ್ನ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೀಗಾಗಿ ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇರೋ ರೀತಿನೇ ಕರ್ನಾಟಕದಲ್ಲೂ ಸಹ ನಿಯಮಗಳನ್ನ ತರಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಉಪಾಧ್ಯಕ್ಷರಾದಂತಹ ARM ಹುಸೇನ್ ಸೈಯದ್ ಅಹಮದ್ ಪತ್ರ ಬರೆದಿದ್ದಾರೆ. ಈಗ ಭಾರಿ ಚರ್ಚೆ ಗ್ರಾಸ ಆಗ್ತಾ ಇದೆ ಕೆಪಿಸಿಸಿ ಉಪಾಧ್ಯಕ್ಷರ ಈ ಪತ್ರ. ವೋಟ್ ಬ್ಯಾಂಕ್ ಆಗಿ ಹಾಗಾದ್ರೆ ಸರ್ಕಾರಿ ಕೆಲಸಕ್ಕೂ ಸಹ ಧರ್ಮದ ಬಣ್ಣವನ್ನ ಹಚ್ಚಲಾಗ್ತಾ ಇದೆಯಾ? 4 ಗಂಟೆ ನಂತರ ಉಪವಾಸವನ್ನ ಕೈ ಬಿಡಬೇಕು. ಹಾಗಾಗಿ 4 ಗಂಟೆ ನಂತರದಲ್ಲಿ ಮನೆಗೆ ಹೋಗೋದಕ್ಕೆ ಅವಕಾಶ ಕೊಡಬೇಕು. ಅಂದ್ರೆ 1 ಗಂಟೆ ವಿನಾಯಿತಿಯನ್ನ ಕೊಡಬೇಕು. ಕರ್ನಾಟಕದಲ್ಲಿ ಇದೇ ರೀತಿಯಾದಂತಹ ಅವಕಾಶವನ್ನ ನೀಡಿ, ಯಾಕಂದ್ರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಈ ರೀತಿ ಅವಕಾಶ ನೀಡಿದ್ದಾರೆ. ಮುಸ್ಲಿಂ ಸರ್ಕಾರಿ ಅಧಿಕಾರಿಗಳಿಗೆ 1 ಗಂಟೆ ಹೀಗಾಗಿ ವಿನಾಯಿತಿಯನ್ನ ನೀಡಿ ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ಈಗ ಸರ್ಕಾರದ ನಡೆ ಏನಾಗಿರುತ್ತೆ ಅನ್ನೋದು ಕುತೂಹಲ ಕಾರಣ ಆಗಿದೆ. ಮೊದಲಿಗೆ ತೆಲಂಗಾಣದಲ್ಲಿ ಇದೇ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಅದಾದ ನಂತರ ಆಂಧ್ರ ಪ್ರದೇಶ ಸರ್ಕಾರ ಕೂಡ ರಂಜಾನ್ ತಿಂಗಳಲ್ಲಿ 1 ಗಂಟೆಗಳ ಕಾಲ ವಿನಾಯಿತಿಯನ್ನು ನೀಡೋದಕ್ಕೆ ಆಂಧ್ರ ಪ್ರದೇಶ ಸರ್ಕಾರ ಕೂಡ ನಿರ್ಧಾರವನ್ನು ತೆಗೆದುಕೊಂಡಿತು. 2 ರಾಜ್ಯಗಳಲ್ಲೂ ಕೂಡ ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಏನಿದ್ದು ದೇಶಾದ್ಯಂತ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಪರವಾಗಿ ವಿರೋಧವಾಗಿ ಅನೇಕ ಚರ್ಚೆಗಳು ಇದೀಗ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರವನ್ನ ಕರ್ನಾಟಕ ಸರ್ಕಾರ ಕೂಡ ತೆಗೆದುಕೊಳ್ಬೇಕು ಅಂತ ಈಗ ಮನವಿಯನ್ನ ಮಾಡಿರೋದು. ರಂಜಾನ್ ಸಂದರ್ಭದಲ್ಲಿ ಸಂಜೆ 4 ಗಂಟೆಗೆ ಮನೆಗೆ ಹೋಗೋದಿಕ್ಕೆ ಅವಕಾಶವನ್ನ ಕೊಡಿ ಅಂತ ಮನವಿಯನ್ನ ಮಾಡಲಾಗಿದೆ. ಸೊ ಹಾಗಾದ್ರೆ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಈ ವಿಚಾರದಲ್ಲಿ ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಕಡೆಯಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಆಡಳಿತದಲ್ಲಿದೆ, ಮತ್ತೊಂದು ಕಡೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರೋದು TDP ನೇತೃತ್ವದ NDA ಸರ್ಕಾರ. ಅಲ್ಲೂ ಕೂಡ ಈ ರೀತಿಯಾಗಿರುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗಾದ್ರೆ ಈ ಬಗ್ಗೆ ಯಾವ ರೀತಿಯಾಗಿರುವಂತಹ ನಿಲುವನ್ನು ತೆಗೆದುಕೊಳ್ಳುತ್ತೆ? ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.